ಇನ್ಸ್ಟಾದಲ್ಲಿ ನರೇಂದ್ರ ಮೋದಿ ಅವರ ಲೇಟೆಸ್ಟ್ ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ. ತಾಂತ್ರಿಕ ಕಾರಣದಿಂದ ಮೋದಿ ಪೋಸ್ಟ್ ಡಿಲೀಟ್ ಆಗಿದೆ ಅಂತೇಳಿ ಮೆಟಾ ಹೇಳ್ತಾ ಇದೆ. ಪೋಸ್ಟ್ ಡಿಲೀಟ್ ವಿಷಯವಾಗಿ ಕೇಂದ್ರ ಸರ್ಕಾರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಮೆಟಾ ಮುಖ್ಯಸ್ಥರಿಗೆ ಕೇಂದ್ರದಿಂದ ಸಮನ್ಸ್ ಕೂಡ ಜಾರಿಯಾಗಿದೆ. ಪೋಸ್ಟ್ ಡಿಲೀಟ್ ಯಾಕಾಯಿತು ಕಾರಣಗಳನ್ನ ಕೇಳಿ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಸ್ಪಷ್ಟೀಕರಣ ನೀಡುವಂತೆ ಕೇಂದ್ರದಿಂದ ಸೂಚನೆಯನ್ನು ಕೊಡಲಾಗಿದೆ. ತಾಂತ್ರಿಕ ಕಾರಣ ಅಂತೇಳಿ ಮೆಟಾ ಹೇಳ್ತಾ ಇದೆ. ಪೋಸ್ಟ್ ಡಿಲೀಟ್ ವಿಷಯವಾಗಿ ಕೇಂದ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಮೆಟಾಗೆ ಈಗ ಆಲ್ರೆಡಿ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಇನ್ನು ಮೆಟಾ ಮುಖ್ಯಸ್ಥರಿಗೆ ಸಮನ್ಸ್ ಅಲ್ಲಿ ಸ್ಪಷ್ಟೀಕರಣ ಕೊಡಿ, ಯಾಕೆ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ. ಕಾರಣ ಕೇಳಿ ಕೇಂದ್ರದಿಂದ ಸಮನ್ಸ್ ಜಾರಿಯಾಗಿದೆ. ಇನ್ಸ್ಟಾದಲ್ಲಿ ನರೇಂದ್ರ ಮೋದಿ ಅವರ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ, ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ. ತಾಂತ್ರಿಕ ಕಾರಣ ಅಂತ ಮೆಟಾ ಕೇಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ತೀವ್ರ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಮೆಟಾ ಕ್ಷಮೆ ಯಾಚಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾರಿ ಕೇಳಿದೆ. ಪೋಸ್ಟ್ ಡಿಲೀಟ್ ಮಾಡಿದ್ದಕ್ಕೆ ಕ್ಷಮೆಯಾಚನೆಯನ್ನ ಮಾಡಿದೆ. ತಾಂತ್ರಿಕ ಕಾರಣದಿಂದ ಪೋಸ್ಟ್ ಡಿಲೀಟ್ ಆಗಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪೋಸ್ಟ್ ಡಿಲೀಟ್ ಬಗ್ಗೆ ಮೆಟಾ ಹೇಳ್ತಿರೋದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಮತ್ತೆ ಸಾರಿಯನ್ನು ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೆಟಾ ಸಂಸ್ಥೆಯಿಂದ ಕೇಳಲಾಗಿದೆ. ಸ್ಪಷ್ಟೀಕರಣ ಕೊಡಿ ಅಂತ ಕೇಂದ್ರ ಸಮನ್ಸ್ ಜಾರಿ ಮಾಡಿದ್ರೆ, ಇನ್ನೊಂದು ಕಡೆ ಟೆಕ್ನಿಕಲ್ ಇಶ್ಯೂಸ್ ಅಂತೇಳಿ ಮೆಟಾ ಹೇಳ್ತಾ ಇದೆ.